केसीएन में आपका स्वागत है। मैं किंग हमीद। ಎಲ್ರಿಗೂ ನಮಸ್ಕಾರ. ಈ ದಿನ ಶ್ರೀರಂಗಪಟ್ಟಣ ಪ್ರಜ್ಞಾವಂತ ವೇದಿಕೆ ಅಂತೇಳಿ ನಾವೇನು ಈ ಒಂದು ವೇದಿಕೆಯ ವತಿಯಿಂದಾಗಿ ಹಾಗೆ ಮುಸ್ಲಿಂ ಸೌಹಾರ್ದ ವೇದಿಕೆ ವತಿಯಿಂದ ಈ ಒಂದು ಸ್ಮಾರಕಗಳು ಶ್ರೀರಂಗಪಟ್ಟಣದಲ್ಲಿ ಅವನತಿಯನ್ನು ಹೊಂದುತ್ತಾ ಇರ್ತಕ್ಕಂಥ ಸ್ಮಾರಕಗಳ ಒಂದು ವೀಕ್ಷಣೆಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಬಂಧುಗಳೇ, ಈ ದಿನ ಪ್ರಥಮವಾಗಿ ಏನು 1799ರಲ್ಲಿ ಟಿಪ್ಪು ಸುಲ್ತಾನ್ರವರ ಮೈಸೂರು ಮತ್ತು ಆಂಗ್ಲೋ ಯುದ್ಧ 4ನೇ ಯುದ್ಧ ನಂತರ ಅವರು ಅವನತಿಯನ್ನು ಹೊಂದ್ತಾರೆ. ಅದರ ನಂತರದಲ್ಲಿ ಅವ್ರದ್ದೊಂದು ಇಲ್ಲಿ ಲಾಲ್ ಮಹಲ್ ಅಂತೇಳಿ ಅವ್ರದ್ದೊಂದು ಅರಮನೆ ಇದ್ದಂಥ 1799ರಲ್ಲಿ ಟಿಪ್ಪು ಸುಲ್ತಾನ್ರವರ ಅವನತಿ ನಂತರ ಶ್ರೀರಂಗಪಟ್ಟಣ ಅನ್ನೋ ಈ ಒಂದು ರಾಜಧಾನಿಯನ್ನು ಬಿಟ್ಟು ಮೈಸೂರಿಗೆ ಅದು ಸ್ಥಳಾಂತರವನ್ನಾಗಿ ಮಾಡ್ಕೋತಾರೆ. ಆ ತದನಂತರದಲ್ಲಿ ಈ ಒಂದು ಏನು ಟಿಪ್ಪು ಸುಲ್ತಾನ್ರವರ ಲಾಲ್ ಮಹಲ್ ಈ ಅರಮನೆ ಅವನತಿಯನ್ನು ಹೊಂದಿರ್ತದೆ. ಅದ್ರ ಪಕ್ಕದಲ್ಲಿ ಈಗ 1904ರಲ್ಲಿ ಚಾಮರಾಜೇಂದ್ರ ಮೆಮೋರಿಯಲ್ ಅಂತೇಳಿ ಅವರ ಒಂದು ಸ್ಮರಣಾರ್ಥವಾಗಿ, ಚಾಮರಾಜರ ಸ್ಮರಣಾರ್ಥವಾಗಿ ಈ ಒಂದು ಕಟ್ಟಡವನ್ನು ಕಟ್ಟಿ ಇದನ್ನ ಛತ್ರವನ್ನಾಗಿ ನಿರ್ಮಿಸಿರ್ತಾರೆ ಅಂದಿನ ಮೈಸೂರು ಪ್ರಾಂತ್ಯದ ದೊರೆಗಳು. ಬಂಧುಗಳೇ, ಈಗೇನಾಗಿದೆ, ಈ ಒಂದು ಮೆಮೋರಿಯಲ್ ಹಾಲ್ನ ಈ ದಿನ ಈ ಸಂದರ್ಭಗಳಲ್ಲಿ ಅಂದರೆ ಸ್ವತಂತ್ರ ನಂತರದಲ್ಲಿ ಇದನ್ನ ಏನು ಭಾರತೀಯ ಪುರಾತತ್ವ ಇಲಾಖೆಯ ಮ್ಯೂಸಿಯಂ ಆಗಿ ಬಳಕೆ ಮಾಡಲಾಗಿದೆ. ಇಲ್ಲಿ ಏನು ಶ್ರೀರಂಗಪಟ್ಟಣ ಸುತ್ತಮುತ್ತಲಿನಲ್ಲಿ ಸಿಗ್ತಕ್ಕಂಥ ಮದ್ದು ಗುಂಡುಗಳು ಇರ್ಬೋದು ಅಥವಾ ವಾಸ್ತುಶಿಲ್ಪಗಳಿರ್ಬೋದು, ಹೀಗೆ ಎಲ್ಲ ಪರಿಕರಗಳನ್ನು ಇಲ್ಲಿ ಸಂಗ್ರಹಾಲಯವನ್ನು ಮಾಡಿ ಇಡಲಾಗಿದೆ. ಮತ್ತು 1800ನೇ ಇಸ್ವಿನಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಶ್ರೀರಂಗಪಟ್ಟಣ ಸರ್ವೆ ಮಾಡಿದಂಥ ಒಂದು ಮ್ಯಾಪನ್ನು ಕೂಡ ಇಲ್ಲಿ ನಮೂದಿಸಲಾಗಿದೆ. ಹಾಗೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮೆಮೋರಿಯಲ್ ಪಿಲ್ಲರ್ಗಳು ಏನಿದ್ದಾವೆ, 4 ಮೆಮೋರಿಯಲ್ ಪಿಲ್ಲರ್ ಇದೆ. ಒಂದು ಸಬ್ಬಲ್ರಾಣಿ ತಿಟ್ಟು ಅಂತ ಒಂದು ಇದರಲ್ಲಿ ಇದೆ, ಇನ್ನೊಂದು ಜೋಸೈ ವೆಬ್ ಮಾರ್ನಮೆಂಟ್ ಪಿಲ್ಲರ್ ಅಂತೇಳಿ ಅದು ಕಡತನಾಡು ಅನ್ನೋ ಗ್ರಾಮದಲ್ಲಿದೆ. ಅದೆಲ್ಲ ಚಿತ್ರಗಳನ್ನು ಸಂಗ್ರಹ ಮಾಡಿ ಒಳಗಡೆ ಇಟ್ಟಿದ್ದಾರೆ. ಹಾಗೆ ಶ್ರೀರಂಗಪಟ್ಟಣ ಮತ್ತು ಆಜುಬಾಜಿನಲ್ಲಿ ಯುದ್ಧ ನಂತರಗಳಲ್ಲಿ ಸಿಕ್ತಂಥ ಏನು ಒಂದು ಪಿರಂಗಿಗಳ ಅವಶೇಷಗಳಿರ್ಬೋದು ಅಥವಾ ಗುಂಡುಗಳ ಅವಶೇಷಗಳಿರ್ಬೋದು, ಹಾಗೆ ಈ ಸಾಲಿನಲ್ಲಿ ಕಾಣ್ತಕ್ಕಂಥ ಏನು ದೇವಾಲಯಗಳು ಅಥವಾ ವಿಗ್ರಹಗಳು ಏನು ಅವತ್ತಿನ ಕಾಲದಲ್ಲಿ ಒಂದು ಅವಶೇಷಗಳನ್ನು
ತೆಗೆದು ಹೊರಗಡೆ ಎಸೆಯಲಾಗಿತ್ತೋ ಅಂಥದ್ದನ್ನೆಲ್ಲ ತಗೊಬಂದು ಈ ಸಾಲಿನಲ್ಲಿ ಸಂಗ್ರಹ ಮಾಡಲಾಗಿದೆ. ಹಾಗಾಗಿ ನೋಡಿ, ಇಲ್ಲಿರ್ತಕ್ಕಂಥದ್ದೆಲ್ಲ ವೆರೈಟೀಸ್ ಆಫ್ ಸೈಜಸ್. ಇಲ್ಲಿ ಆವತ್ತಿನ ಕಾಲಘಟ್ಟದಲ್ಲಿ ಬಳಕೆ ಮಾಡ್ತಾ ಇದ್ದಂಥ ಗುಂಡುಗಳನ್ನು ಒಂದೊಂದು ಸೈಜ್ ಅಂತೆ ಇಲ್ಲಿ ಶೇಖರಿಸಿ ಇಡಲಾಗಿದೆ. ಅಲ್ಲಿ ಬರ್ತಕ್ಕಂಥದ್ದೆಲ್ಲ ದೊಡ್ಡ ಗಾತ್ರದ್ದು, ಮತ್ತು ಇಲ್ಲಿ ಮಧ್ಯಮ ಗಾತ್ರದ ಗುಂಡುಗಳನ್ನು ಶೇಖರಿಸಿಡಲಾಗಿದೆ. ಇನ್ನೂ ಕೆಲವು ಕಲ್ಲುಗಳ ನೋಡಿದ್ದೀವಿ, ಅವು ತುಂಬ ಇನ್ನೂ ಸಣ್ಣದರಲ್ಲೇ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗೆ ನೋಡಿ, ಯಾವುದೋ ಒಂದು ದೇವಾಲಯದಲ್ಲಿ ಅದು ಅವನತಿ ಹೊಂದಂಥ ದೇವಾಲಯದ ಒಂದು ಅವಶೇಷದ ಒಂದು ಕಲ್ಲನ್ನು ಇಲ್ಲಿ ತಂದು ಇಡಲಾಗಿದೆ. ಹಾಗೆ ಪ್ರತಿ ಗ್ರಾಮಗಳಲ್ಲೂ ವೀರಗಲ್ಲು ಮತ್ತು ಮಾಸ್ತಿಗಲ್ಲು ಅಂತ ಹೇಳ್ತೀವಿ. ಅಂಥ ಒಂದು ವೀರಗಲ್ಲು ಮಾಸ್ತಿಗಲ್ಲಿನ ಅವಶೇಷಗಳನ್ನು ಕೂಡ ಇಲ್ಲಿ ಸಂಗ್ರಹಿಸಲಾಗಿದೆ. ಹಾಗಾಗಿ ಇಲ್ಲಿ ಬಂದಂಥ ಶ್ರೀರಂಗಪಟ್ಟಣ ಪ್ರದೇಶವನ್ನು ನೋಡಲು ಬಂದಂಥ ಪ್ರವಾಸಿಗರಿಗೆ ಇದೊಂದು ಶ್ರೀರಂಗಪಟ್ಟಣದ ಇತಿಹಾಸವನ್ನು ತೋರುವಂಥ ಒಂದು ವ್ಯವಸ್ಥೆಯನ್ನು ಈ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಮಾಡಲಾಗಿದೆ. ಹಾಗಾಗಿ ಪ್ರತಿ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ, ಭೇಟಿಯನ್ನು ಕೊಡ್ತಾರೆ. ಇಲ್ಲಿ ಇಟ್ಟಿರ್ತಕ್ಕಂಥ ಮತ್ತು ಇಲ್ಲಿ ಸಂಗ್ರಹಿಸಿಟ್ಟಿರ್ತಕ್ಕಂಥ ಎಲ್ಲ ಅವಶೇಷಗಳನ್ನು ನೋಡಿ ಈ ಒಂದು ಶ್ರೀರಂಗಪಟ್ಟಣದ ಇತಿಹಾಸವನ್ನು ಅವರು ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಈ ಮ್ಯೂಸಿಯಂನ ಸುತ್ತಲೂ ಏನು ಅವತ್ತಿನ ಇತಿಹಾಸದಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ಇಲ್ಲಿ ಸಂಗ್ರಹಿಸಿಡಲಾಗಿದೆ. ಇಲ್ಲಿ ಕೆಲವೊಂದು ಮೂರ್ತಿಗಳು, ಅಂದರೆ ದೇವಸ್ಥಾನಗಳಿಂದ ಹೊರಗುಳಿಯಲ್ಪಟ್ಟಂಥ ಕೆಲವೊಂದು ವಾಸ್ತುಶಿಲ್ಪ ಮೂರ್ತಿಗಳನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಇಲ್ಲಿ. ಮತ್ತು ಈ ಕಂಬಗಳನ್ನು ಇಡಲಾಗಿದೆ. ಇದು ಅಷ್ಟೇ, ದೇವಾಲಯಗಳಿಂದ ಯಾವ ದೇವಾಲಯಗಳು ಅದು ನಶಿಸೋಗಿರ್ತದೋ ಅಂಥ ಕೆಲವೊಂದು ಪಳವಳಿಕೆಯಾಗಿ ಇಟ್ಟಿರ್ತಕ್ಕಂಥ ಈ ಎರಡು ಕಲ್ಲುಗಳನ್ನು ಕೂಡ ಇಲ್ಲೇ ನೆಡಲಾಗಿದೆ. ಮುಖ್ಯ ದ್ವಾರದಲ್ಲಿ ಇದನ್ನು ಇಡಲಾಗ್ತಾ ಇದೆ. ಸಾವಿರದ 1782ರಲ್ಲಿ ಇವರು ಆಳ್ವಿಕೆಗೆ ಬರ್ತಾರೆ. ಯಾರು? ಟಿಪ್ಪು ಸುಲ್ತಾನ್ ಅವರು. ಬಂದ ಮೇಲೆ ಇದೊಂದು ಸಿಂಧಿಲ್ ಅವಾಗ ಅರಬ್ಗೆ ರಫ್ತಾಗ್ತಾ ಇರ್ತದೆ. ಸಿಂಧಿಲ್ ಪರ್ಷಿಯನ್ನಲ್ಲಿ ಸಿಂಧಿಲ್ ಅಂತ ಹೇಳಿದ್ರೆ
ಶ್ರೀಗಂಧ, ಸಂದಲ್. ಹಾಂ ಸಂದಲ್. ಈ ಒಂದು ಸಂದಿಲ್ ಕೋಟೆ ಈ ಕಳೆದ 2 ವರ್ಷಗಳ ಮಳೆಯಿಂದ ಅವಾಂತರಗಳಿಂದ ಈ ಪಾರ್ಶ್ವಭಾಗಗಳು ಕೂಡ ಕುಸಿತಿರುತ್ತೆ. ಈ ಒಂದು ಕೋಟೆಯ ವಿಚಾರವಾಗಿ ಸಂಕ್ಷಿಪ್ತವಾದಂಥ ವಿಚಾರವನ್ನು ನಮ್ಮ ಕ್ಯಾತ್ನಹಳ್ಳಿಯ ವೆಂಕಟೇಗೌಡ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ KY ಶ್ರೀನಿವಾಸ್ ಅವರು ತಿಳಿಸ್ಕೊಡ್ತಾರೆ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶ್ರೀರಂಗಪಟ್ಟಣದಲ್ಲಿ ಸಿಂತಲ್ ಕೋಟೆ ಅನ್ನೋ ಜಾಗದಲ್ಲಿ ನಿಂತಿದ್ದೀವಿ. ಇದು ಸಿಂತಲ್ ಅಂದರೆ ಗಂಧ, ಇದು ಪರ್ಷಿಯನ್ ಭಾಷೆದು. ಇಲ್ಲಿ ಟಿಪ್ಪು ಸುಲ್ತಾನ್ ಅವರು ಹಿಂದೆ ಗಂಧನ ಇಲ್ಲಿ ಶೇಖರಣೆ ಮಾಡ್ತಾಯಿದ್ರು. ಇದನ್ನು ರಫ್ತು ಮಾಡ್ತಾಯಿದ್ರು ಬೇರೆ ದೇಶಕ್ಕೆ. ಕಾರಣ ಏನು ಅಂದರೆ ಇದರಲ್ಲಿ ಸುಗಂಧಗಳು, ದ್ರವಗಳು ಎಲ್ಲನೂ ತಯಾರು ಮಾಡ್ತಾಯಿದ್ರು. ಬಟ್ ಇದು ಇತ್ತೀಚೆಗೆ ಇದು ದುರಸ್ತಿಯಾಗಿ ಬಿದ್ದೋಗಿದೆ ಕೋಟೆ. ಈಗ ಈ ಕೋಟೆನ ಇದಾದಮೇಲೆ ಟಿಪ್ಪು ಸುಲ್ತಾನ್ ಅವಂತಿ ಆದಮೇಲೆ ಜೈಲಾಗಿ ಪರಿವರ್ತನೆ ಆಗಿತ್ತು. ಈ ಜೈಲಿನ ಇಲ್ಲಿಂದ ಮಂಡ್ಯಕ್ಕೆ ಶಿಫ್ಟ್ ಆಯಿತು. ಈಗ ಇಲ್ಲೇನೂ ನಡೀತಾ ಇಲ್ಲ. ಕುಸ್ತಿಗಳೇನೋ ನಡೀತಾ ಇದ್ದೋ ಸುಮಾರಾಗಿ ಅದಾಗ್ತಾಯಿತ್ತು. ಈಗ ಏನೂ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಸರ್ಕಾರನೇ ಆಗಲಿ, ಆರ್ಕಾಲಜಿಯಲ್ಲಿ ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹೆಚ್ಚು ಕಮ್ಮಿ 15 ವರ್ಷ ಹೇಗಿದೆಯೋ ಹಾಗೆ ಇದೆ. ಅಲೆ ಎಲ್ಲ ಕಡೆನೂ ಬೀಳ್ತಾ ಇದೆ. ಈ ಕಡೆನೂ ಬೀಳ್ತಾ ಇದೆ, ಪ್ರತಿಯೊಂದು ಬೀಳ್ತಾ ಇದೆ. ಇಲ್ಲಿ ದನಗಳು ಕಟ್ಕೊಳ್ತಾರೆ. ಇಲ್ಲಿ ಕೆಲವರು ಈಗ ಅಂಗನವಾಡಿ ಕೇಂದ್ರ ಆಗಿದೆ. ಇಂಥವನ್ನೆಲ್ಲ ಟಿಪ್ಪು ಸುಲ್ತಾನ್ಗೆ ಎಷ್ಟು ಅವರ ಒಂದು ಈ ವಿಚಾರ ಇತ್ತು ಅಂದರೆ ಗಂಧನ ಇಲ್ಲಿಂದ ಸಾಗಿಸ್ತಾಯಿದ್ರು, ರಫ್ತು ಮಾಡ್ತಾಯಿದ್ರು. ಹೇಳೋದಲ್ಲ ಕಾರಣ, ಇದಕ್ಕೆ ಒಳ್ಳೆ ಸೆಂಟು. ಈಗ ನಾವೇನೀಗ ಸುಗಂಧ ಉಪಯೋಗಿಸ್ತೀವೋ ಅದನ್ನು ಅಲ್ಲದೆ ಬೇಡಿಕೆ ಭಾಳ ಇತ್ತು. ಬಟ್ ಇದನ್ನು ಸರ್ಕಾರದವ್ರು ಯಾಕೆ ಗಮನಿಸಲ್ವೋ ನಂಗೆ ಅರ್ಥ ಆಗ್ತಾಯಿಲ್ಲ. ಇದು ಈಗಲಾದರೂ ಸರ್ಕಾರದವರು ಎಚ್ಚೆತ್ಕೋಬೇಕು. ಅವರೇ ಅಲ್ಲೇ ಆರ್ಕಿಯಾಲಜಿಯರಿ ಇಲ್ಲಿ ಬಂದಿರೋದೇ ಕಾಣೆ. ಇದು ಅಲ್ಲೇ 2ನೇ ಸಲ 3ನೇ ಸಲ ಇದು ಕೋಟೆ ಬಗ್ಗೆ ನಾವು ಗಮನ ಕೊಟ್ಟಿರೋದು. ಈಗಲಾದರೂ ಅವರು ಗಮನ ಹರಿಸಲಿ, ಇದನ್ನು ಮಾನ್ಯುಮೆಂಟಾಗಿ ಉಳಿಸ್ಲಿ ಅಂತ ಕೇಳ್ಕೊಳ್ತೀವಿ. ನನ್ನ ಹೆಸರು ಜೈಶಂಕರ್ ಅಂತೇಳಿ, ಸಮರ್ಪಣಾ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮಸ್ಕಾರ, ನಾನು ಅಫ್ಸರ್ ಅಂತ, ಮುಸ್ಲಿಂ ಸೌಹಾರ್ದ ಒಕ್ಕೂಟದ ತಾಲೂಕು ಅಧ್ಯಕ್ಷ. ನಾನು ಡಾಕ್ಟರ್ KY ಶ್ರೀನಿವಾಸ್ ಅಂತ ಕ್ಯಾತ್ನಹಳ್ಳಿ ಶ್ರೀ ವೆಂಕಟೇಗೌಡ ಸೇವಾ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಜಾಗಕ್ಕೆ ನಾವು ಹಿಂದೆ ನಮ್ಮ ಪ್ರೊಫೆಸರ್ ಕರೀಮುದ್ದೀನ್ನ ನೆನ್ಕೊಳ್ಳೇಬೇಕು. ಅವರು ಸತ್ಯನಾರಾಯಣ ಅಂತ ಅವರು ಇಂಟರ್ನ್ಯಾಷನಲ್ ಗೈಡ್ ಇದ್ದರು. ಅವ್ರು ಹೇಳೋರು ಇದರಲ್ಲಿ ಇಲ್ಲಿ 625 ಸ್ಮಾರಕಗಳಿದೆ ಅಂತ. ನಾವು ಕೆಲವು ಟೀಚರ್ಸ್ನೆಲ್ಲ ಹೆಚ್ಚು ಕಮ್ಮಿ 3 ಸಲನೋ 4 ಸಲನೋ ಒಂದು ಸ್ಮಾರಕಗಳ ಜೊತೆ ಮೌನ ಮಾತುಕತೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದು. ಭಾಳ ಜನ ಬಂದಿದ್ದರು, ಭಾಳ ಚೆನ್ನಾಗಿತ್ತು ವಿಚಾರ. ಬಟ್ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಸ್ಮಾರಕಗಳ ಜೊತೆ ನೋಡೋದು ಅಷ್ಟೇ. ಬಟ್ ಅದ್ರ ಬಗ್ಗೆ ಸರ್ಕಾರ ಏನೂ ಗಮನಿಸ್ತಿಲ್ಲ. अस्सलाम वालेकुम रहमतुल्लाहि बरकातहू. गंजाम रहने वाला मैं अय्यूब शरीफ, सावरदा मुस्लिम कोटा. ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ, ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್. ನಾನು ಶ್ರೀರಂಗಪಟ್ಟಣದಲ್ಲಿರುವ ಮುಸ್ಲಿಂ ಸೌಹಾರ್ದ ಒಕ್ಕೂಟ ಸಂಘದ ಸದಸ್ಯ. ಈ ವಿಚಾರದ ಬಗ್ಗೆ ನಂದೊಂದು ಸಂಕ್ಷಿಪ್ತವಾದ ಅಭಿಪ್ರಾಯ ಏನಪ್ಪ ಅಂದರೆ, ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಅವರು ಬಹಳಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದಾದ ಪ್ರಮುಖವಾದಂತಹ ಒಂದು ಏನಪ್ಪ ಅಂದರೆ ಇದು ಸೆಂಥಿಲ್ ಕೋಟೆ. ಅಂದರೆ ಸುಗಂಧ ದ್ರವ್ಯಗಳನ್ನು ಶೇಖರಣೆ ಮಾಡುತ್ತಿದ್ದು ಮತ್ತು ಸಾಗಾಟ ಹೊರದೇಶಕ್ಕೆ ಇಲ್ಲಿಂದ ರಫ್ತು ಮಾಡ್ತಾಯಿದ್ರು. ಈ ಐತಿಹಾಸಿಕ ಜಾಗವಾಗಿರೋದ್ರಿಂದ ಪುರಾತತ್ವ ಇಲಾಖೆ ಇದರ ಮೇಲೆ ಒಂದು ಸ್ವಲ್ಪ ಕಾಳಜಿ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇದು ಒಂದು ಇತಿಹಾಸನ, ಒಂದು ಕಥೆನ, ಒಂದು ದಂತಕಥೆನ ಹೇಳುವಂತಹ ಒಂದು ಜಾಗ. ಇದನ್ನು ಮುಂದಿನ ಪೀಳಿಗೆಗೆ ನಾವು ಇದನ್ನು ಪರಿಚಯ ಮಾಡಿಕೊಡ್ಬೇಕು ಅಂದರೆ ಇದರ ಸ್ಥಿತಿನ ನಾವು ಕಾಪಾಡ್ಕೋಬೇಕು. ಈಗಾಗಲೇ ನಮ್ಮ ಇವರು ಹೇಳ್ದಂಗೆ ಅವನತಿ ಹೊಂದ್ತಾ ಇದೆ. ಮಳೆಗೆ ಇದು ಒಂದೊಂದಾಗಿ ಗೋಡೆ ಕುಸಿತಾ ಬರ್ತಾ ಇದೆ. ಇದೇನಾಗುತ್ತೆ ಅಂದರೆ ಈ ಅವಶೇಷಗಳೆಲ್ಲ ಅವನತಿ ಆದಮೇಲೆ ಈ ಯಾರು ಭೂ ಅಕ್ರಮ ಒಂದು
ಇದ್ದಾರೆ ಆಕ್ರಮಿಸ್ಕೋಬೇಕು ಅನ್ನೋರಿಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಈಗಾಗಲೇ ಇದನ್ನು ನೋಡಿ, ವೈಯಕ್ತಿಕ ಕಾರಣಗಳಿಂದ ಗೊತ್ತಿಲ್ಲ, ಕಾರಣಾಂತರದಿಂದ ಬಳಕೆ ಆಗ್ತಾ ಇದೆ. ನಮ್ಮ ಎಲ್ಲರ ಒಂದು ಅಭಿಪ್ರಾಯ ಏನು ಅಂದರೆ, ಸರ್ಕಾರ ಆಗಲಿ ಪುರಾತತ್ವ ಇಲಾಖೆ ಆಗಲಿ ಸ್ವಲ್ಪ ಇದರ ಮೇಲೆ ಹೆಚ್ಚು ಗಮನ ಇಟ್ಟು ಇದರ ಯಥಾಸ್ಥಿತಿಯನ್ನು ಕಾಪಾಡೋದ್ರ ಜೊತೆಗೆ ಇದನ್ನು ಉಳಿಸ್ಕೋಬೇಕು. ಮುಂದಿನ ಪೀಳಿಗೆ ಯಾರು ಇತಿಹಾಸ ಸಂಶೋಧನೆ ಮಾಡಬೇಕು ಮತ್ತು ಶ್ರೀರಂಗಪಟ್ಟಣದ ಒಂದು ಇತಿಹಾಸನ ಓದಬೇಕು ಅಂತ ಇರ್ತಾರೋ ಅವ್ರಿಗೆಲ್ಲ ಇಂಥ ಒಂದೊಂದು ಆಯಾಯ ಒಂದೊಂದು ಭಾಗದಲ್ಲಿ ಇಂಥ ಒಂದು ವಿಶೇಷವಾದಂತಹ ಸ್ಥಾನಗಳಿದ್ದಾವೆ. ಅದನ್ನು ಉಳಿಸಿ ಅವರಿಗೆ ಒಂದು ಮಾರ್ಗದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಶ್ರೀರಂಗಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಸಂದಿಲ್ ಕೋಟೆ ಸುಮಾರು ವಿಸ್ತೀರ್ಣ ಬಂದು ಹೀಗೆ ಉದ್ದದಲ್ಲಿ ಸುಮಾರು 300 ಅಡಿಗಳು ಮತ್ತು ಈ ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ 300 ಅಡಿಗಳ ವಿಸ್ತೀರ್ಣ ಇರತಕ್ಕಂಥ ಸುತ್ತ ಒಂದು ಕೋಟೆಯ ಆಕೃತಿಯಲ್ಲಿರ್ತಕ್ಕಂಥ ಈ ಒಂದು ಸಂದಿಲ್ ಕೋಟೆ ನೋಡಿ. ಈಗ ಇಲ್ಲಿ ಹಾಕಿರ್ತಕ್ಕಂಥ ಬಾಗಿಲುಗಳು ಅಷ್ಟೇ ಈ ಸುಮಾರು 200 ವರ್ಷಗಳ ಮಳೆ ಗಾಳಿ ಬಿಸಿಲಿಗೆ ತಡೆದು ಇನ್ನೂ ಜೀವಂತಿಕೆಯನ್ನು ಉಳಿಸ್ಕೊಂಡಿದ್ದಾವೆ. ಆದರೆ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಮಾತ್ರ ಮುಂಭಾಗದಲ್ಲಿ ಎಡಪಾರ್ಶ್ವ ಮತ್ತು ಬಲಪಾರ್ಶ್ವ ಎರಡೂ ಕಡೆಯೂ ಕೂಡ ಮುರಿದು ಬಿದ್ದಿರ್ತದೆ. ಆರ್ಕಾಲಜಿ ಡಿಪಾರ್ಟ್ಮೆಂಟ್ಗೆ ಈಗ ಆಲ್ರೆಡಿ ನಮ್ಮ ಡಾಕ್ಟರ್ KY ಶ್ರೀನಿವಾಸರು ಒಂದು ಮಾಧ್ಯಮದಲ್ಲೂ ಕೂಡ ಮಾತಾಡಿತ್ತು, ಈ ಒಂದು ಸ್ಮಾರಕಗಳನ್ನು ಉಳಿಸುವಂಥ ಕೆಲಸಗಳಾಗಬೇಕು ಅಂತೇಳಿ ನಾವು ಸ್ಟೇಟ್ ಆರ್ಕಾಲಜಿಯವ್ರಿಗೂ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ವಿ. ಆದರೆ ಇದುವರೆಗೂ ಕಳೆದ 2 ವರ್ಷಗಳಿಂದ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಳ್ದೇ ಈ ಸ್ಥಿತಿ ಈ ರೀತಿ ಇದೆ. ಈ ಒಂದು ಏನೋ ನಮ್ಮ ಭಾರತ ದೇಶದಿಂದ ಗಂಧವನ್ನು ರಫ್ತು ಮಾಡ್ತಾ ಇದ್ದಂಥ ಒಂದು ಕೋಟಿ ಸಂಗ್ರಹಣೆ ಮಾಡ್ತಾ ಇರ್ತಕ್ಕಂಥ ಒಂದು ಕೋಟೆ, ಈ ಒಂದು ಸಂದಿಲ್ ಕೋಟೆಯನ್ನು ಆರ್ಕಾಲಜಿ ಡಿಪಾರ್ಟ್ಮೆಂಟು ಸಂರಕ್ಷಿಸಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಇದರ ಒಂದು ಉಪಯೋಗ ಏನಕ್ಕೆ ಬಳಕೆ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಮತ್ತು ಇಲ್ಲೊಂದು ನಾಮಫಲಕ ಆಗಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಆರ್ಕಾಲಜಿ ಡಿಪಾರ್ಟ್ಮೆಂಟ್ಗೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಕಳೆದ ವರ್ಷದ ಮಳೆಯಲ್ಲಿ ಇದು ಕುಸಿದು ಬಿದ್ದಿದ್ದು, ಕಳೆದ ವರ್ಷದ ಮುಂಗಾರು ಮಳೆಯಲ್ಲಿ ಈ ಸಿಂದಿಲ್ ಕೋಟೆಯ ಪಾರ್ಶ್ವಭಾಗ ಕುಸಿದು ಬಿದ್ದಿರ್ತದೆ. ಇದು ಪ್ರಜಾವಾಣಿ ಪತ್ರಿಕೆಯಲ್ಲೂ ಕೂಡ ಒಂದು ಸುದ್ದಿ ವರದಿ ಮಾಡಲಾಗಿತ್ತು. ಸೊ ಅದರ ನಂತರದಲ್ಲೂ ಕೂಡ ಕೆಲವು ಸಂಘ ಸಂಸ್ಥೆಗಳೆಲ್ಲ ಈ ಒಂದು ಸ್ಮಾರಕಗಳ ಉಳಿವಿಗೋಸ್ಕರ ಇಲ್ಲಿ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಕೊಡಲಾಗಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಂಡಿರೋದಿಲ್ಲ. ಹಾಗಾಗಿ ಇಂಥ ಸ್ಮಾರಕಗಳು ಉಳಿಬೇಕು, ಮುಂದಿನ ಪೀಳಿಗೆಗೆ ಇಂಥ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿಕೊಡ್ಬೇಕು. ನೋಡಿ, ಅಂಗೈಯಲ್ಲಿ ಇರುವ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ಕೇಳಿದ್ದಾರೆ. ನಮಗೆ ನೇರವಾಗಿ ಕಾಣ್ತಾ ಇದೆ, ಇದು ಅವಶೇಷಗಳು ಉಳಿತಾ ಇಲ್ಲ, ಹಾಳಾಗ್ತಾ ಇದ್ದಾವೆ ಅಂತ ನೇರವಾಗಿ ಕಾಣ್ತಾ ಇದೆ. ಆದರೂ ಯಾರೂ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನೋಡಿ, ಹೇಳಬೇಕು ಅಂದರೆ ಕೋಟೆ ಎಷ್ಟು ಭದ್ರವಾಗಿತ್ತು, ಇದರ ನಿರ್ವಹಣೆ, ಬರೀ ನಿರ್ವಹಣೆ ಕೇಳ್ತಾ ಇದೆ. ಯಥಾಸ್ಥಿತಿ ಕಾಪಾಡುವಂಥ ನಿರ್ವಹಣೆ ಮಾಡಿದರೂ ಸಾಕಾಗಿದೆ. ಆ ಬಾಗಿಲು ಇವತ್ತಿಗೂ ಅದು ತನ್ನ ಕಾರ್ಯ ನಿರ್ವಹಿಸ್ತಾ ಇದೆ. ಯಾವ ಒಂದು ಪ್ರಾಮಾಣಿಕ ಉದ್ದೇಶದಿಂದ ಕಟ್ಟಿದ್ರು ಅವರು, ಯಾವ ಒಂದು ಸೇವಾರ್ಥದ ಮನೋಭಾವದಿಂದ ಮಾಡಿದರು, ಅದನ್ನು ನಾವು ಆ ಒಂದು ಉದ್ದೇಶಗಳು, ಅವರ ಒಂದು ದೂರದೃಷ್ಟಿ ಏನಿತ್ತು ಅದನ್ನು ನಾವು ಮುಂದಿನ ಜನಕ್ಕೆ ತಿಳಿಸ್ಕೊಡ್ತಾ ಇಲ್ಲ. ಕೇವಲ ಅವರು ಒಂದು ರಾಜ ಮಾತ್ರ ಅಲ್ಲ, ಸಮರ್ಥ ಒಂದು ಸೈನಿಕ ಮಾತ್ರವಲ್ಲದೆ ಪ್ರಜಾಸತ್ತಾತ್ಮಕ ಆಡಳಿತ ಕೊಡೋ ದೃಷ್ಟಿಯಿಂದ ವ್ಯವಹಾರ, ಕೃಷಿ ಮತ್ತು ಇನ್ನೂ ಹಲವಾರು ಒಂದು ರಾಜನಿಗೆ ಇರಬೇಕಾದಂಥ ಎಲ್ಲ ಗುಣಗಳನ್ನು ನಮ್ಮ ಟಿಪ್ಪು ಸುಲ್ತಾನ್ ಹೊಂದಿದ್ರು ಅನ್ನೋಕ್ಕೆ ಇಂಥ ಒಂದು ಸ್ಮಾರಕಗಳು, ಇಂಥ ಒಂದು ನಿದರ್ಶನಗಳು ಉದಾಹರಣೆ, ತಾಜಾ ಉದಾಹರಣೆ. ಪುರಾತತ್ವ ಇಲಾಖೆ ಈ ವಿಚಾರದಲ್ಲಿ ಎಲ್ಲೋ ಒಂದು ಹಿಂದೇಟಾಗ್ತಾ ಇದೆ ಅನ್ನೋದು ನಮ್ಮ ಒಂದು ಯೋಚನೆ ಆಗಿದೆ. ದಯವಿಟ್ಟು ಇದರ ಒಂದು ಯಾವ ಒಂದು ಇದಿದೆಯೋ ಅದೇ ಸ್ಥಿತಿಯಲ್ಲಿ ಏನಿದೆ ಇವತ್ತು ಆ ಅವಶೇಷಗಳನ್ನು ಯಥಾಸ್ಥಿತಿಯಲ್ಲಿ ಉಳಿಸ್ಬೇಕು ಅಂತ ನಾವು ಎಲ್ಲರ ಸಮ್ಮುಖದಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದಗಳು.